ನಾನು 18 ವರ್ಷ ಆತ್ರಿ ಇಲ್ಲೇ ಇದ್ದು. ಹಬ್ಬ ಅಂದ್ರೆ ಒಂದು 4-5 ಸರ್ತಿ ಆ ಕಡೆ ಹೋಗಿನ್ರಿ. ನೀವ್ಯಾಕೆ ಹೊಂಟ್ರಿ ಆ ಕಡೆ? ಅಲ್ಲಿ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ನಿಮ್ಮ ಬಳಗದವ್ರ ಅವರು? ಏನು? ನಿಮ್ಮ ನೆಂಟ್ರ ಅಂದೆ? ಅಲ್ಲ, ನಾನೊಬ್ಳು ಜಿಯಾಲಜಿಸ್ಟ್. ಅವ್ರೇನೋ ಕಂಡು ಹಿಡ್ದಿದ್ದಾರೆ, ಅದನ್ನ ಪರಿಶೀಲನೆ ಮಾಡಕ್ ಹೋಗ್ತಿದ್ದೀನಿ. ನಮಗೊಂದು 2-3 ಟವರ್ ಹಾಕ್ಕೊಡ್ರಲ್ಲ. ಮುಂಚೆ ನಾನು BSNL ಇತ್ತು, ಚಲೋ ನಡೀತಿತ್ತು. ಈಗೇನು ನಡೆಯೋವಲ್ತು. ಮಂದಿನೆಲ್ಲ ಬಿಡ್ತೀರಿ, ಅದು 200 ಸಲ ಟವರ್ ಹಾಕೊಳ್ಳಿ ಗುಡ್ಡದ ಮೇಲೆ ಹೊಂಟ್ರಿ ನೀವು. ನಾನು ಜಿಯಾಲಜಿಸ್ಟ್ ಅಂದೆ, ಜಿಯೋ ಟವರ್ ಹಾಕೊಳ್ಳಲ್ಲ. ಅಂದ್ರೆ? ಜಿಯಾಲಜಿಸ್ಟ್ ಅಂದರೆ ಕಲ್ಲು ಮಣ್ಣು ಇದನ್ನೆಲ್ಲ ಸಂಶೋಧನೆ ಮಾಡೋದು. ಓ, ಕಲ್ಲು ಮಣ್ಣು ಹಾರ್ಲಿಕ್ಕೆ ಗುಡ್ಡದ ಮೇಲೆ ಹೊಂಟ್ರಿ ನೀವು? ಮೇಡಮ್, ಒಂದು 20 ಹೆಜ್ಜೆ ಆಗ್ತದೆ ರೀ ಮುಂದೆ. ನಂದು ಆಟೋ ಹೋಗೋದಿಲ್ಲ ರೀ. ಒಂದು ಸ್ವಲ್ಪ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತೀರಿ? ಮೇಡಮ್, ಅದು 18 ಕಿಲೋಮೀಟ್ರ್ ಆಗ್ಯದ. 400 ರೂಪಾಯಿ ಮಾತಾಡಿದ್ದೆ. ಒಂದು ಸ್ವಲ್ಪ ಜಾಸ್ತಿ ಹಾಕಿ ಕೊಡ್ರಲ್ಲ. ತಗೊಳ್ಳಿ. ಏನಿಲ್ಲ ನನ್ನ ಕಡೆ. ಪರವಾಗಿಲ್ಲ, ಇಟ್ಕೊಳ್ಳಿ. 2000 ಅದು. ಇಟ್ಕೊಳ್ಳಿ. ಬರ್ರಿ ಮೇಡಮ್, ನಾನೇ ಬಿಡ್ತೀನಿ. ಬರ್ರಿ ನಿಮ್ಮನ್ನು. ಬರ್ರಿ, ತಗೋತೀನಿ ಬ್ಯಾಗ್. ಮೇಡಮ್, ನೀವು ವಾಪಸ್ ಹೋಗ್ಬೇಕಾದ್ರೆ ಆಟೋ ಗಿಟೋ ಏನು ಸಿಗೋದಿಲ್ಲ. ನೀವು ನಂಗೆ ಫೋನ್ ಮಾಡಿರಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಅದು ನಾನು 20 ದಿನ ಇಲ್ಲೇ ಇರ್ತೀನಿ. 20 ದಿವಸ ಇರ್ತೀರ ಊಟದ ಮೇಲೆ? ನಮ್ಗೊಂದು ಅರ್ಧ ತಾಸು. ಯಾರ್ರೀ ಅದು? ಬಂದೇರಿ 1 ನಿಮಿಷ. ಓ, ನೀವೇನಾ? ಇವಾಗ ಬರ್ತಾ ಇದ್ದೀರಿ? ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದಿರಿ. ಈ ಕಾಲದವ್ರಿಗೆ ಸಮಯ ಪ್ರಜ್ಞೆನೇ ಇಲ್ಲ. ಏನು ಆರತಿ ಎತ್ಬೇಕಾ? ಬಾರಮ್ಮ ಒಳಗೆ. ಬಂದ್ರು ನೋಡಿ. ನೀವು? ಐ ಆಮ್ ಚಕ್ರಪಾಣಿ. ಯು ಕ್ವೈಟ್ ಯಂಗ್. ಈಗ ಮಾಡಿರೋ ಇನ್ವೆನ್ಷನ್ಸ್, ಈ ಫೀಲ್ಡಲ್ಲಿ ಮಾಡಿರೋ ಕಾಂಟ್ರಿಬ್ಯೂಷನ್ಸ್, ಇದ್ರ ಬಗ್ಗೆ ಕೇಳಿ ಒಂದು ವಯಸ್ಸಾಗಿರೋರು ಇರ್ತೀರಾ ಅಂದ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ಐ ವಿಲ್ ಟೇಕ್ ದಟ್ ಆಸ್ ಎ ಕಾಂಪ್ಲಿಮೆಂಟ್. ಆದರೆ ಫೋನಲ್ಲಿ ನನ್ನ ವಾಯ್ಸ್ ಕೇಳಿಸ್ಕೊಂಡಿದ್ರಲ್ಲ ನೀವು? ಹಾಂ, ಫೋನಲ್ಲಿ ಮಾತಾಡಿದ್ದೆ. ಬಟ್ ಬರೀ ವಾಯ್ಸ್ ಕೇಳಿ ವಾಯ್ಸ್ ಊಹಿಸೋದು ಸ್ವಲ್ಪ ಕಷ್ಟ. ಐ ಮೀನ್, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಯು ವಾಯ್ಸ್ ರಿಫ್ಲೆಕ್ಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್. ಓಕೆ, ಕೂಲ್. ಮೊದಲು ನೀವು ಫ್ರೆಶ್ ಆಗಿ ರಿಲ್ಯಾಕ್ಸ್ ಮಾಡಿ, ನಂತರ ಕಾಫಿ ಕುಡಿದು ಆರಾಮಾಗಿ ಮಾತಾಡ್ಬೋದಲ್ಲ ನಾವು. ಗೆಟ್ ರೆಡಿ. ರಾಜಪ್ಪ, ಎಂತ? ಸ್ವಲ್ಪ ಈ ಅಗ್ರಿಮೆಂಟ್, ಸಿಗ್ನೇಚರ್ ಇದೆಲ್ಲ ಬೇಕಾ? ಯಾವುದೇ ರೀತಿಯ ರಿಟರ್ನ್ ಶ್ಯೂರಿಟಿ ಇಲ್ಲದೆ ಹೌ ಕ್ಯಾನ್ ಐ ಡಿಸ್ಕ್ಲೋಸ್ ಒನ್ ಆಫ್ ಮೈ ಮೋಸ್ಟ್ ಕ್ರೂಷಿಯಲ್ ಇನ್ವೆನ್ಷನ್? ಹಾಗಂತೇಳಿ ನಿಮ್ಮ ಮೇಲೆ ಡೌಟ್ ಪಡ್ತಿದ್ದೀನಿ ಅಂತಲ್ಲ. ವಿತೌಟ್ ದಿಸ್ ಅಗ್ರಿಮೆಂಟ್ ವಿ ಕ್ಯಾನ್ ಜಸ್ಟ್ ಬಿ ಫ್ರೆಂಡ್ಸ್, ಬಟ್ ಐ ಕಾಂಟ್ ಶೇರ್ ಎನಿ ಆಫ್ ಮೈ ಥಾಟ್ಸ್ ರಿಲೇಟೆಡ್ ಟು ಮೈ ರಿಸರ್ಚ್. ಅಲ್ಲ, ಮುಂಬೈನ ಟಾಪ್ ಟ್ಯಾಲೆಂಟೆಡ್ IIT ನೀವು ಕೆಲಸಕ್ಕೋಸ್ಕರ ನನ್ನನ್ನು ಯಾಕೆ ಹುಡ್ಕೊಂಬಂದ್ರಿ? ವೆನ್ ಯು ಹ್ಯಾಡ್ ಎ ಚಾನ್ಸ್ ಟು ವರ್ಕ್ ವಿತ್ ಎನಿ ಆಫ್ ದ ಟಾಪ್ ರಿಸರ್ಚರ್ಸ್ ಇನ್ ದ ವರ್ಲ್ಡ್, ರೈಟ್? ವೈ ಡಿಡ್ ಯು ಚೂಸ್ ಮೀ? When I look back, I don't want to have any regrets that I didn't do something unique. See, I have a very deep aversion towards lazy thinking and random thoughts. ನೀವೇನು ಹೇಳ್ತಿದ್ದೀರಾ ಅರ್ಥ ಆಗಲಿಲ್ಲ. ಓಕೆ, ನಮ್ಮ ಥಾಟ್ಸ್ ಒಂಥರ ಹುಚ್ಚಿಡ್ದಿರೋ ಕುದುರೆ ಥರ, ಹೆಂಗಂದ್ರೆ ಓಡಾಡ್ತಿರತ್ತೆ. ಓಕೆ, ಯು ಡಿಡ್ಂಟ್ ಗೆಟ್ ಇಟ್. Our thoughts, they are like the moving vehicles on a street. Vehicles at ಪಾಡಿಗದ್ ಪಾಸ್ ಆಗ್ತಿರತ್ತೆ. You can just watch it like a spectator. But if you want to be a part of it,
then you will have to hang on to that thought. Only then, avag matra, that thought can take you to your destination. ವೆಲ್ಕಮ್ ಆನ್ ಬೋರ್ಡ್. Thank you. ಬೆಳಗ್ಗೆಯಿಂದ ಬರೀ ಇದೇ ಆಯ್ತು. ಎಲ್ಲಿ ಕೂತ್ಕೊಂಡ್ರು ಅಲ್ಲೇ ಕೂತಿರ್ತೀರಾ. ಒಂದ್ ಕಪ್ ಟೀ ಕುಡಿಯಕ್ಕೆ ಇಷ್ಟೊತ್ತಾ? ಎದ್ದೋಗಿ ಬಂದಿರೋ ಕೆಲಸ ನೋಡಿ. ಕೇರ್ಫುಲ್. ಈ ವಿಲೇಜಲ್ಲಿ ಏನೇನೋ ಇಟ್ಕೊಂಡಿದ್ದೀರಾ? ಯು ಸಿ, ಐ ಡೋಂಟ್ ಸಿ ಸೈನ್ಸ್ ಆಸ್ ಸೈನ್ಸ್. ಆಗಲೇ ಅದು ನಮಗೆ ಹೊಸ ವಿಷಯದ ಬಗ್ಗೆ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಸ್ಪೇಸ್ ಕೊಡೋದು. What is this? ಇದೊಂದು ಕಲ್ ಥರ ಇದೆ. How did you invent a stone? ಐ ಮೇಡ್ ಇಟ್ ಬೈ ಮ್ಯಾನಿಪುಲೇಟಿಂಗ್ ಮೈ ಥಾಟ್ಸ್. ಇದೊಂದು ಹೊಸ ಕೆಮಿಕಲ್ ಕಾಂಬಿನೇಷನ್ ವಿಚ್ ಡಸಂಟ್ ಎಕ್ಸಿಸ್ಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಇಟ್ ಈಸ್ ಸಮಥಿಂಗ್ ನ್ಯೂ ಆ್ಯಂಡ್ ಅನ್ನೋನ್. But how did you end up making it? See, you can't convince a pragmatic person like me with something so unjustified. So, ಇವಾಗ ನೀವೇನು ಹೇಳ್ತಿದ್ದೀರಾ? That this stone just came into existence? Just like that? How do you think you existed? Do you think you existed just like that? No. Understanding how you came into existence is significantly fundamental towards making something else come into existence. Somewhere far away and very close in the space, during the times of no time, there existed nothing. The very moment you thought of nothing, that thought of nothing created something. When that something came into existence, nothingness ceased to exist. Congratulations. Now you are existing. Please sign this agreement. This is the proof for your existence. This is your world. ನೀವ್ಯಾಕೆ ಇಲ್ಲಿ ಬರಕ್ ಹೋದ್ರಿ?
ನಿಮ್ಮಿಂದ ನಾನು ದೊಡ್ಡ ಸಮಸ್ಯೆಗೆ ಸೇರ್ಕೊಂಡಿದ್ದೀನಿ ಇವಾಗ. ನೀವಿಲ್ಲಿ ಬರೋ ಅವಶ್ಯಕತೆ ಆದರೂ ಏನಿತ್ತು? ನಿಮ್ಗೆ ಯಾವಾಗಲೂ ನಿಮ್ಮದೇ ಯೋಚನೆ. ನಿನ್ ಕಿವಿಲ್ ರಕ್ತ ಬರ್ತಾ ಇದೆ. ನೀನಿವಾಗ ಸಾಯ್ತೀಯ? ಇವತ್ತು ಸಾಯಲ್ಲ. ನಂಗೆ ಯಾಕೋ ನಾನು ಸಾಯ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ನಿನ್ ಬದುಕೆ ಇಲ್ಲ ಅಂದಮೇಲೆ ಹೇಗೋ ಸಾಯ್ತೀಯಾ? ನೀವು ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋದಕ್ಕೆ ನಿಮ್ಮನ್ನು ಮೆಚ್ಚಲೇಬೇಕು. ಇಂಥ ಡಿಫಿಕಲ್ಟ್ ಪ್ರಾಜೆಕ್ಟ್ನ ನಾನು ಮಾಡಲೇಬೇಕು ಅಂತಿರೋ ನಿಮ್ಮ ಧೈರ್ಯ ನಂಗೆ ತುಂಬ ಇಷ್ಟ ಆಯಿತು. ಐ ಆಮ್ ವೆರಿ ಇಂಪ್ರೆಸ್ಡ್. ಇದಾಗಬೇಕು, ಇದಾಗಲೇಬೇಕು. ಇದಾಗೋದಕ್ಕೋಸ್ಕರ ಎಷ್ಟಾದರೂ ಏನಾದರೂ ನಾನು ನಿಮ್ಮ ಜೊತೆ ಇರ್ತೀನಿ. ವಿ ವಿಲ್ ಮೇಕ್ ದಿಸ್ ಹ್ಯಾಪನ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೇನು ಬೇಕೋ ಅದು ಸಿಕ್ಕಿದೆ. ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ಹಲೋ, ಹಲೋ. ನಮ್ಮ ಯೋಜನೆಗೆ ಬೇಕಾದ ಬಜೆಟ್ ಮತ್ತು ರಿಸೋರ್ಸ್ಗಳು ಸಿಕ್ಕಾಗಿದೆ. Oh, that's great news. You have to now focus on the speedy and flawless execution. I want an immediate completion from your end. ನೀವು ಇನ್ನೇನು ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಮುಂದೆ ಎಲ್ಲ ನಾನು ನೋಡ್ಕೋತೀನಿ. So you mean to say that a thought created something, and that something in turn created something else? Yes. Okay, I have two questions. Whose thought was that? And what was that something trying to create?
ನಾವು ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾವ ಪ್ರೋಗ್ರಾಮ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? Use a language which is universal. ಯು ಮೀನ್ ಮ್ಯಾಥಮೆಟಿಕ್ಸ್? Yeah, correct. ಯಾ, you're right. You're right. ಅಬ್ಬಾ ಸದ್ಯ ಇವತ್ತಾದ್ರೂ ಸಿಕ್ಕದ್ರಲ್ಲ, ಇವತ್ತು ಅಪ್ರೂವ್ ಮಾಡಿಸ್ಕೊಂಡೇ ಹೋಗ್ತೀನಿ. ನೀವು ಇದನ್ನ ತಗೊಳ್ಳಿ, ಇದು ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಹಲೋ, ಇದರ ಅವಶ್ಯಕತೆ ನನ್ಗೇನಿದೆ? ಅವಶ್ಯಕತೆ ಇದೆ. ಟೈಮ್, ಸ್ಪೇಸ್ ಮತ್ತೆ ಡಿಸ್ಟೆನ್ಸ್, ಇದ್ರ ಇಂಪಾರ್ಟೆನ್ಸ್ ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಹಲೋ, ಟೈಮ್, Excuse me. ಡಿಸ್ಟೆನ್ಸ್. ಯಾ, ನಿಮ್ ಪ್ರಾಜೆಕ್ಟ್ಗೆ ರೆಕಗ್ನಿಷನ್ ಸಿಗದೆ ಇರೋ ಹಾಗೆ ಮಾಡ್ತೀನಿ. ಐ ವಿಲ್ ಮೇಕ್ ಶೋರ್ ಅಬೌಟ್ ಇಟ್. ಕ್ಯಾನ್ ಯು ಟೆಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ಯು ಅಂಡ್ ದಟ್ ಟೇಬಲ್ ಲ್ಯಾಂಪ್? Me and the table lamp? Yeah. Wait. You can't move. ಇಲ್ಲಿಂದಾನೆ ಹೇಳ್ಬೇಕು. ಇಲ್ಲಿಂದನೇ ಅದು ಡಿಸ್ಟೆನ್ಸ್ ನಾನು ಹೇಗೆ ಹೇಳಿ? Can you close one of your eyes? ಓಕೆ. ಟೇಬಲ್ ಲ್ಯಾಂಪ್ ಮತ್ತೆ ಡೋರ್ ಅವೆರಡರದನ್ನು ಡಿಸ್ಟೆನ್ಸ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದೆ. Now try doing inverse. ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿದ್ರಾ? ಓ ಯಾ, you're right. Oh my god. How did you come up with this amazing idea? You're great. Totally great. Yeah. That's the distance between That's nice. door and the table lamp. ಈ ಪ್ರಿನ್ಸಿಪಲ್ ನ ಯೂಸ್ ಮಾಡಿಕೊಂಡು ನಿಮ್ಗೆ ಮತ್ತು ಟೇಬಲ್ ಲ್ಯಾಂಪ್ ನಡುವೆ ಇರೋ ಡಿಸ್ಟೆನ್ಸ್ ನ ನೀವು ಕಂಡ್ಕೋಬಹುದು. That's nice. You're right. Yes. There is a difference between those two things. Yeah. ನಿಮ್ಗೋಲ್ ಅಚೀವ್ ಮಾಡಕ್ ನಾನು ಇಷ್ಟೊಂದೆಲ್ಲ ಕಷ್ಟಪಡುವಂಗಾಗಿದೆ, ಆದ್ರೆ ನೀವು ಮನ್ಸಿಗೆ ಮಾತ್ರ ಏನು ಹೇಳಕ್ಕೆ ಆಗಲ್ಲ. ಆ ಮನ್ಸಿಗೆ ಸ್ವಲ್ಪ ಸೈಲೆಂಟ್ ಆಗಿರಕ್ಕೆ ಹೇಳಿ. Wait. Who's this guy now? ಅವನು ವಿನಾಶಕ, ದ ಡಿಸ್ಟ್ರಕ್ಟರ್. What do you mean? ಕ್ರಿಯೇಷನ್ ಮತ್ತು ಡಿಸ್ಟ್ರಕ್ಷನ್ ಇವೆರಡು ಜೋಡಿ ಚಕ್ರಗಳಿದ್ದಂಗೆ. ಕ್ರಿಯೇಷನ್ ಇಲ್ಲದೆ ಡಿಸ್ಟ್ರಕ್ಷನ್ ಇಲ್ಲ, ಡಿಸ್ಟ್ರಕ್ಷನ್ ಇಲ್ಲದೆ ಕ್ರಿಯೇಷನ್ ಇಲ್ಲ. ಫಾರ್ ಎಕ್ಸಾಂಪಲ್, ಯು ನೀಡ್ ಟು ಚಾಪ್ ಡೌನ್ ಎ ಹ್ಯೂಮಂಗಸ್ ಮೌಂಟೇನ್ ಟು ಬಿಲ್ಡ್ ಎ ಮಾನ್ಯುಮೆಂಟಲ್ ಸ್ಟ್ರಕ್ಚರ್. ಇದನ್ನೇ ಇನ್ನೊಂದು ರೀತಿಲಿ ಹೇಳೋದಾದರೆ, ಏನಾದರೂ ನಾಶ ಆಗಬೇಕು ಅಂದರೆ ಅಲ್ಲೊಂದು ಕಟ್ಟಡ ಆಗಿರಲೇಬೇಕು. ಎಲ್ಲಂದ್ರಲ್ಲಿ ಇಟ್ಬಿಡ್ತೀರಾ? ಕ್ಲೀನ್ ಮಾಡೋರು ಯಾರು? ನನ್ಗಂತೂ ಕ್ಲೀನ್ ಮಾಡಿ ತಲೆ ಒಜ್ಜೆ ಆಗ್ಬಿಡಿದೆ. ಅಬ್ಬಾ, ನಾನಂತೂ ಈ ಕಡೆ ಬರಲ್ಲಪ್ಪ.
So, what are you trying to say? For this to exist, I had to think of something which could create this. And that something created this invention of mine. Now it's time to ask yourself how you came into existence.